ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ಎಸ್ ಕೋರಿ. ನಾನಿವತ್ತು ನನ್ನ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು, ಆ್ಯಂಡ್ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಅನ್ಬೋದು. ಬಿಕಾಸ್ ಏನು ಗೊತ್ತಾ, ಎಲ್ಲರೂ ಈ ಥರದ ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ. ಆಮೇಲೆ ನಾಟ್ ಆಲ್ ಡಾಕ್ಟರ್ಸ್ ಆಗಿರ್ಬೋದು, ಕಾಮನ್ ಮ್ಯಾನ್ ಆಗಿರ್ಬೋದು, ಎಲ್ಲರೂ ಈ ಥರದ ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ. ಸೊ ವಾಟ್ ಈಸ್ ದ್ಯಾಟ್ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್? ಏನಂದರೆ, ಇವಾಗ ನೀವೇ ತಗೊಳ್ಳಿ, ನೀವು ಯಾವತ್ತಾದರೂ ಕೋರ್ಟಿಗೆ ಹೋಗಿ ಜಡ್ಜ್ ಸರ್ ಎದುರುಗಡೆ ನಿಂತು ಓತ್ನ ತಗೊಳ್ಬಹುದು ಅಂತ ಯೋಚನೆ ಮಾಡಿರ್ತೀರಾ? ಆಬ್ವಿಯಸ್ಲಿ ಮಾಡಿರಲ್ಲ, ಯಾರು ಮಾಡಿರಲ್ಲ ಅಲ್ವಾ? ನೋಬಡಿ ವಿಲ್ ಥಿಂಕ್ ಅಬೌಟ್ ದ್ಯಾಟ್. ಅಂದರೆ ನಾನು ಒಂದು ದಿವಸ ಕೋರ್ಟಿಗೆ ಹೋಗಿ ಜಡ್ಜ್ ಮುಂದೆ ನಿಂತು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ಸೊ ಈ ಥರ ಹೇಳ್ತೀನಿ ಅಂತ ಅನ್ಕೊಂಡಿರಲ್ಲ, ನಾನು ಅನ್ಕೊಂಡಿದ್ದಿಲ್ಲ. ಬಟ್ ರೀಸೆಂಟ್ಲಿ ನನಗೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಬರುತ್ತೆ, ದಟ್ ಈಸ್ ಫ್ರಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಬೈ ಸೇಯಿಂಗ್ ದ್ಯಾಟ್, ಆ ನೋಟಿಸ್ ಹೆಂಗಿರುತ್ತೆ ಅಂತಂದ್ರೆ, ಒಂದು ಅಫಿಷಿಯಲ್ ನೋಟಿಸ್ ಫ್ರಾಮ್ ಜುವೆನೈಲ್ ಕೋರ್ಟ್ ಜಡ್ಜ್ ಗುಲ್ಬರ್ಗ ಅವ್ರ ಕಡೆಯಿಂದ ಒಂದು ನೋಟಿಸ್ ಬರುತ್ತೆ. ಓಕೆನಾ? ಅದರಲ್ಲಿ ನನ್ನ ಹೆಸರು ಮೆನ್ಷನ್ ಆಗಿರುತ್ತೆ. ಆ ನೋಟಿಸ್ ಫೋಟೋ ಕಾಪಿ ನಾನು ಕೆಳಗಡೆ ಹಾಕಿರ್ತೀನಿ. ಅದರಲ್ಲಿರೋ ಅಪರಾಧಿ ಅವ್ರದ್ದು ಹೆಸರು, ಏಜ್ ಅದೆಲ್ಲ ಬ್ಲರ್ ಮಾಡಿರ್ತೀನಿ. ಬಟ್ ಎಷ್ಟು ಬೇಕು ಇನ್ಫಾರ್ಮೇಷನ್ ಅಷ್ಟು ಹಾಕಿರ್ತೀನಿ. ಜಸ್ಟ್ ಗ್ಲಾನ್ಸ್ ಥ್ರೂ ಇಟ್. ಸೊ ಏನಾಗುತ್ತೆ, ಆ ನೋಟಿಸ್ ಬರುತ್ತೆ. ಆ ನೋಟಿಸ್ ಜೊತೆಗೆ ಆ ಕೇಸ್ನ ಎಲ್ಲ ಫೋಟೋ ಕಾಪೀಸ್, ಡಾಕ್ಯುಮೆಂಟೇಶನ್ಸ್, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನನಗೆ ಅದೇ ವಾಟ್ಸಪ್ ಮೂಲಕನೇ ಬಂದ್ಬಿಡುತ್ತೆ. ಸೊ ಐ ಜಸ್ಟ್ ಸಿ ದಟ್ ಸೊ ಆ್ಯಂಡ್ ಸೊ ಈ ಡೇಟ್ಗೆ ಡಾಕ್ಟರ್ ಪ್ರಶಾಂತ್, ವೈದ್ಯಾಧಿಕಾರಿಗಳು, ಜಿಮ್ಸ್, ಗುಲ್ಬರ್ಗ, ಸೊ ಆ್ಯಂಡ್ ಸೊ XYZ ಈ ಡೇಟ್ಗೆ ತಾವು ಜುವೆನೈಲ್ ಕೋರ್ಟ್ ಜಡ್ಜ್ಗೆ ಹಾಜರಾಗಬೇಕು ಅಂತ ಬರುತ್ತೆ. ಸೊ ಕಾರಣಾಂತರಗಳಿಂದ ನಾನು ಅಲ್ಲಿ ಫಿಸಿಕಲಿ ಪ್ರೆಸೆಂಟ್ ಆಗೋಕ್ಕಾಗಲ್ಲ. ನಾರ್ಮಲಿ ನಾನು ತುಂಬ ಆಸ್ ಎವಿಡೆನ್ಸ್ ಆಗಿ ಕೋರ್ಟ್ಗೆ ಹೋಗ್ತಾ ಇರ್ತೀನಿ, ಹೋಗಿದ್ದೀನಿ ಕೂಡ, ಡಿಸ್ಟ್ರಿಕ್ಟ್ ಕೋರ್ಟ್, ಹೈಕೋರ್ಟ್ ಮತ್ತು ಜುವೆನೈಲ್ ಕೋರ್ಟ್. ಸೊ ಇದು ನಾನು ಜುವೆನೈಲ್ ಕೋರ್ಟಲ್ಲಿ ಅಂದರೆ ಬಾಲಾಪರಾಧಿಗಳೇನಿರ್ತಾರೆ ಆ ಕೇಸ್ಗಳು ಸ್ಪೆಷಲಿ ಜುವೆನೈಲ್ ಕೋರ್ಟಲ್ಲಿ ಹ್ಯಾಂಡಲ್ ಆಗುತ್ತೆ. ಓಕೆನಾ? ಅಲ್ಲಿ ಒಂದು ಸ್ಪೆಷಲ್ ಅಬೌಟ್ ಜುವೆನೈಲ್ ಕೋರ್ಟ್ ಈಸ್, ಅಲ್ಲಿ ಯಾವುದೇ ಡಾಕ್ಟರ್ ಇರ್ಬೋದು, ಲಾಯರ್ ಇರ್ಬೋದು, ಪೊಲೀಸ್ ಇರ್ಬೋದು, ಇವನ್ ಜಡ್ಜ್ ಕೂಡ ಆ ಯೂನಿಫಾರ್ಮನ್ನು ಹಾಕಂಗಿಲ್ಲ. ಮೇ ಬಿ ಮಕ್ಕಳ ಮೇಲೆ ಒಂದು ಮೆಂಟಲಿ ಇಂಪ್ಯಾಕ್ಟ್ ಬೀಳ್ಬೋದು ಅಂತಲೂ ಇರ್ಬೋದು. ಸೊ ನಾನು ಫಸ್ಟ್ ಟೈಮ್ ಹೋದಾಗ ಐ ಡಿ ನೋ ದಿಸ್, ಗೊತ್ತಿರಲಿಲ್ಲ. ನಾರ್ಮಲಿ ನಾವು ಹೆಂಗೆ ಹೋಗ್ತೀವಿ ಅಂತಂದರೆ, ಒಂದು ಎವಿಡೆನ್ಸ್ ಬಂದಾಗ, ಆಸ್ ಅ ಡಾಕ್ಟರ್ ಎವಿಡೆನ್ಸ್ ಬಂದಾಗ ನಮ್ದು ಎಲ್ಲ ಡಾಕ್ಯುಮೆಂಟ್ಸ್ನ ತಗೊಂಡು ವಿತ್ ಎಪ್ರಾನ್, ವಿತ್ ನಮ್ಮ ID, ವಿತ್ ವೆಲ್ ಡ್ರೆಸ್ಡ್, ನೀಟಾಗಿ ಹೋಗಬೇಕು ಕೋರ್ಟ್, ಅಂದರೆ ಜಡ್ಜ್ ಮುಂದೆ ನಿಂತು ಹೋಗ್ಬೇಕಂದ್ರೆ. ಸೊ ಅದೇ ಥರ ಹೋದಾಗ ದೆನ್ ಐ ಗಾಟ್ ಟು ನೋ ಫಾರ್ ಅ ವೆರಿ ಫಸ್ಟ್ ಟೈಮ್ ದ್ಯಾಟ್ ನಾವು ಎಪ್ರಾನ್ನ ಹಾಕೊಳ್ಳಂಗಿಲ್ಲ ಅಂತ. ದೆನ್ ಐ ರಿಮೂವ್ ಇಟ್ ಆ್ಯಂಡ್ ಪ್ರೆಸೆಂಟೆಡ್ ದ ಕೇಸ್. ಸೊ ಇದು ಒಂದು ಕತೆ. ಆದರೆ ನನಗೆ ಯಾಕೆ ನೋಟಿಸ್ ಬಂತು, ದಟ್ ಈಸ್ ಕಾಲ್ಡ್ ಅ ಸಮನ್ಸ್ ಅಂತ ಕರಿತೀವಿ ನಾವು. ಓಕೆನಾ? ಇಟ್ಸ್ ಕಾಲ್ಡ್ ಅ ಸಮನ್ಸ್. ಕೋರ್ಟಿಂದ ಒಂದು ಸಮನ್ಸ್ ಬಂದಿದೆ ಅಂತ ಅಂತೀವಿ. ಸೊ ಯಾಕೆ ಬಂತು ಅಂದರೆ, ಒಂದು ಸ್ಮಾಲ್ ಬ್ಯಾಕ್ಗ್ರೌಂಡ್ ಹೇಳ್ತೀನಿ. ಐ ವಾಸ್ ವರ್ಕಿಂಗ್ ಆಸ್ ಅ ಕ್ಯಾಜುಯಾಲಿಟಿ ಮೆಡಿಕಲ್ ಆಫೀಸರ್ ಅಟ್ ಟ್ರಾಮಾ ಕೇರ್ ಸೆಂಟರ್, ಜಿಮ್ಸ್ ಕಲಬುರ್ಗಿ. ಓಕೆನಾ? 1 ವರ್ಷಗಳ ಕಾಲ ನಾನು CMO ಆಗಿ ವರ್ಕ್ ಮಾಡಿರ್ತೀನಿ. ಆ 1 ವರ್ಷಗಳ ಕಾಲ ನಾನು ಎಷ್ಟೆಲ್ಲ ಕೇಸ್ಗಳನ್ನು ನೋಡಿರ್ತೀನಿ, ಎಷ್ಟೆಲ್ಲ ಎಮರ್ಜೆನ್ಸಿ ಕೇಸ್ಗಳನ್ನು ಮೆಡಿಕೋ ಲೀಗಲ್ ಕೇಸ್ಗಳಾಗಿ ಡಾಕ್ಯುಮೆಂಟ್ ಮಾಡಿರ್ತೀನಿ. ಆ ಪ್ರತಿಯೊಂದು ಕೇಸ್ಗೆ ನಾನು ಗಾಯದ ಪ್ರಮಾಣ ಪತ್ರವನ್ನು ಕೊಟ್ಟಿರ್ತೇನೆ, ಅಂದರೆ ವೂಂಡ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ಓಕೆನಾ? ಸೊ CMO ಅಂದರೆ ಕ್ಯಾಜುಯಾಲಿಟಿ ಮೆಡಿಕಲ್ ಆಫೀಸರ್, MLC ಅಂದರೆ ಮೆಡಿಕೋ ಲೀಗಲ್ ಕೇಸ್. ಓಕೆನಾ? ಓಕೆ, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಯಾವುದೇ ಒಂದು ಡಿಸ್ಟ್ರಿಕ್ಟ್, ಫಾರ್ ಎಕ್ಸಾಂಪಲ್ ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂತ ತಗೊಳ್ಳಿ. ಇವಾಗ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಟ್ರಾಮಾ ಕೇರ್ ಸೆಂಟರ್ ಇದೆ. ಅದರಲ್ಲಿ ಒಂದು 6 ಜನ CMO, ಓನ್ಲಿ ಟ್ರಾಮಾ ಕೇರ್ ಸೆಂಟರ್ ಬಗ್ಗೆ ನಾನು ಹೇಳ್ತಾ ಇರೋದು. ಅದು ಬಿಟ್ಟರೆ ಇನ್ನೊಂದು ಕ್ಯಾಜುಯಾಲಿಟಿ ಇದೆ. ಓಕೆನಾ? ಸೊ ನಾನು ಐ ವಿಲ್ ಜಸ್ಟ್ ಟಾಕ್ ಅಬೌಟ್ ಮೈ ಟ್ರಾಮಾ ಕೇರ್ ಸೆಂಟರ್. ಅಲ್ಲಿ 6 ಜನ CMOs ಇದ್ರು. ಎಲ್ಲ ಮೆಡಿಕಲ್ ಲೀಗಲ್ ಕೇಸಸ್ನ ಅವರೇ ಹ್ಯಾಂಡಲ್ ಮಾಡಬೇಕು, ಆ 6 ಜನ. ಐ ವಾಸ್ ಒನ್ ಅಮೌಂಗ್ ದೆಮ್. ಓಕೆ, ನಾನು ಅವರಲ್ಲಿ ಒಬ್ಬನಾಗಿದ್ದೆ. ಸೊ ಯಾವುದೇ ಕೇಸ್, ಅಸಾಲ್ಟ್ ಇರ್ಬೋದು. ಅಸಾಲ್ಟ್ ಅಂದರೆ ಜಗಳ ಆಡಿ, ಓಕೆನಾ, ಹೊಡೆದಾಡ್ಕೊಂಡು ಗಾಯಗಳು ಮಾಡ್ಕೊಂಡು ಬರ್ತಾರೆ. ಆಕ್ಸಿಡೆಂಟ್ಸ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರ್ಬೋದು. ಆ ಆಕ್ಸಿಡೆಂಟ್ ಆದಾಗ ತುಂಬ ಗಂಭೀರವಾದ ಗಾಯಗಳಾಗಿರ್ತವೆ. ಅವೆಲ್ಲ ಎಮರ್ಜೆನ್ಸಿ ಅಲ್ಲಿ ಬಂದಾಗ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಇಸ್ ಟು ಗಿವ್ ದಮ್ ಪ್ರಾಪರ್ ಟ್ರೀಟ್ಮೆಂಟ್ ಆ್ಯಂಡ್ ಸ್ಟೆಬಿಲೈಸ್ ದ ಪೇಷಂಟ್. ಫಸ್ಟ್ ನಾವು ಪೇಷಂಟ್ನ ಸ್ಟೇಬಲ್ ಮಾಡಬೇಕು. ಓಕೆನಾ? ಇಮಿಡಿಯೇಟ್ ಏನೇನು ಟ್ರೀಟ್ಮೆಂಟ್ ಬೇಕೋ ಕೊಡಬೇಕು. ಸೊ ವಿ ವರ್ಕ್ ಆಸ್ ಅ ಟೀಮ್. ನಮ್ಮ ಜೊತೆ ಜನರಲ್ ಸರ್ಜರಿ ಡಿಪಾರ್ಟ್ಮೆಂಟ್ ಇರ್ತಾರೆ, ಆರ್ಥೋಪೆಡಿಕ್ಸ್ ಡಿಪಾರ್ಟ್ಮೆಂಟ್ ಇರ್ತಾರೆ, PGs ಇರ್ತಾರೆ, ಇಂಟರ್ನ್ಸ್ ಇರ್ತಾರೆ, ನಾವಿರ್ತೀವಿ. ಸೊ ದ ಹೋಲ್ ಏಮ್ is to save a patient first. So immediately after that we will document it as a medico legal case. ಯಾವಾಗ ಡಾಕ್ಯುಮೆಂಟ್ ಮಾಡ್ತೀವಿ ಅಂದಾಗ ನಮಗೆ ಆ ಗಾಯ, ಇಸ್ ಇಟ್ ಎ ಸಸ್ಪಿಷಿಯಸ್, ಏನಾದರೂ ಈ ಗಾಯದ ಹಿಂದೆ ಸಮಥಿಂಗ್ ಇಸ್ ರಾಂಗ್, ಏನಾದರೂ ಜಗಳ ಆಗಿರ್ಬೋದಾ ಅಥವಾ ಆಕ್ಸಿಡೆಂಟ್ ಆಗಿರ್ಬೋದಾ? ಸೊ ಎಷ್ಟೋ ಜನ ಕೇಸಸ್ ಬಂದಿರ್ತಾರೆ, ಅಂದರೆ ಕೆಲವೊಂದು ಕೇಸ್ ಮಾಡೋದಕ್ಕೇನೆ ಅಂತ ಬಂದಿರ್ತಾರೆ. ಇನ್ನು ಹಲವಾರು ಕೇಸಸ್ ನಾನು ನೋಡಿರೋ ಪ್ರಕಾರ ಅವರು ಅಲ್ಲಿ ಜಗಳ ಆಡಿ ಬಂದಿರ್ತಾರೆ. ಓಕೆನಾ? ಜಗಳ ಆಡಿ ಬಂದಾಗ ಅವ್ರಿಗೂ ಗಾಯ ಆಗಿರುತ್ತೆ. ಬಟ್ ಇಲ್ಲಿ ಬಂದು ನಮಗೆ ಸುಳ್ಳು ಹೇಳ್ತಾರೆ, ಏನೋ ಬಿದ್ದೆ, ಇಲ್ಲ ನಾನೇ ಏನೋ ಮಾಡೋಕೆ ಹತ್ತಿತ್ತು, ಈ ಥರ ಹೇಳ್ತಾರೆ. ಅಥವಾ ಇವನ್ ಅವರು ಬೈಕ್ನ ಯಾರಿಗೋ ಗುದ್ದಿರ್ತಾರೆ, ಅವಾಗ ಅವರಿಗೂ ಹತ್ತಿರುತ್ತೆ, ಬಂದು ಟ್ರೀಟ್ಮೆಂಟ್ ತೊಗೋಬೇಕಲ್ವಾ, ಆ ಟೈಮಲ್ಲಿ ಸುಳ್ಳು ಹೇಳ್ತಾರೆ. ಸೊ ಏನೋ ಒಂದು ಸಣ್ಣ ಪುಟ್ಟ ಹಿಂಗೆ ಆಯಿತು ಅಂತ ಹೇಳ್ತಾರೆ.
ಸೊ ಅವಾಗ ನಮಗೇನಾದರೂ ಸ್ವಲ್ಪ ನಾಟ್ ಜಸ್ಟ್ ಸಿ ಎಮ್ ಎನಿ ಡಾಕ್ಟರ್ ಸಸ್ಪೆಕ್ಟ್ ಅನಿಸ್ತು ಅಂದರೆ ಇಟ್ಸ್ ಆಲ್ವೇಸ್ ಸೇಫ್ ಟು ಡಾಕ್ಯುಮೆಂಟ್ ಇಟ್ ಆಸ್ ಅ ಮೆಡಿಕಲ್ ಲೀಗಲ್ ಕೇಸ್. ಓಕೆನಾ. ಲೇಟರ್ ನಿಮಗೆ ಇಲ್ಲ ಅದೇನು ಇರಲಿಲ್ಲ ಅಂತ ಗೊತ್ತಾಯಿತು ಅಂದರೆ ಜಸ್ಟ್ ಬಿಡ್ಬೋದು ಅಷ್ಟೇ ಕೇಸ್ ಅಲ್ಲಿಗೇನೆ. ಬಟ್ ಏನಾದರೂ ರಾಂಗ್ ಇತ್ತು ಬಟ್ ನೀವು MLC ಮಾಡಿಲ್ಲ ಆ ಮೂಮೆಂಟ್ಗೆ ಆಮೇಲೆ ದಟ್ ಮೇ ಕ್ರಿಯೇಟ್ ಅ ಪ್ರಾಬ್ಲಮ್. ಓಕೆನಾ. ಬಟ್ ಮೇನ್ಲಿ ನಮ್ದು ಜವಾಬ್ದಾರಿ ಏನು ಅಂತಂದರೆ ಫಸ್ಟ್ ಕೇಸ್ನ ನೋಡಬೇಕು, ಆಮೇಲೆ MLC ಡಾಕ್ಯುಮೆಂಟೇಷನ್ ಮಾಡಬೇಕು. MLC ಡಾಕ್ಯುಮೆಂಟೇಷನ್ ಮಾಡಿದ್ಮೇಲೆ ನಮ್ಮ ಟ್ರಾಮಾ ಕೇರ್ ಸೆಂಟರಲ್ಲಿ ನಮಗೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಅಂತಾನೆ ಒಬ್ಬರು ಸ್ಪೆಷಲಿ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೆ. ಸೊ ಅವ್ರ ಕೆಲಸ ಏನಂತಂದ್ರೆ ನಾವು ಯಾವೆಲ್ಲ ಕೇಸ್ನ ಡಾಕ್ಯುಮೆಂಟ್ ಮಾಡ್ತೀನಿ, ಆ ಕೇಸ್ MLC ರಿಜಿಸ್ಟರಲ್ಲಿ ಬರಿತೀನಿ ವಿತ್ ದೇರ್ ವೂಂಡ್ಸ್, ಅಂದ್ರೆ ಆ ಬಾಡಿ ಮೇಲೆ ಅವರು ಬಂದಾಗ ಅವರ ದೇಹದ ಮೇಲೆ ಏನೆಲ್ಲ ಗಾಯಗಳಿರುತ್ತೆ ಆ ಪ್ರತಿಯೊಂದು ಗಾಯಗಳನ್ನು ನಾವು ಡಾಕ್ಯುಮೆಂಟ್ ಮಾಡಬೇಕಾಗುತ್ತೆ. ಆನ್ ಡ್ಯೂಟಿ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್. ಇವಾಗ ನಾನಿದ್ದೀನಿ ಅಂತಂದ್ರೆ ಅದೆಲ್ಲ ರೆಸ್ಪಾನ್ಸಿಬಿಲಿಟಿ ನನ್ನ ತಲೆಗೆ. ಓಕೆನಾ. ಸೊ ದಟ್ ಇಸ್ ದ ರೀಸನ್ ವಿ ಶುಡ್ ಬಿ ವೆರಿ 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 ಕೇರ್ಫುಲ್ ವೈ ಡಾಕ್ಯುಮೆಂಟಿಂಗ್. ಓಕೆನಾ. ಅಂದ್ರೆ ಯಾವುದೇ ವೂಂಡ್ ಬಿಡೋಕ್ಕಾಗಲ್ಲ. ಓಕೆನಾ. ಆಮೇಲೆ ಯಾವುದೇ ನೆಗ್ಲಿಜೆನ್ಸಿ ಮಾಡಂಗಿಲ್ಲ. MLC ಕಂಪಲ್ಸರಿ ಮಾಡಲೇಬೇಕು ಇಫ್ ಇಟ್ ಡಿಸರ್ವ್. ಅದಾದ ತಕ್ಷಣ ಪೊಲೀಸ್ ಇಂಟಿಮೇಷನ್ ಕಂಪಲ್ಸರಿ ಕೊಡಲೇಬೇಕು. ಸೊ ಇದರಲ್ಲೆಲ್ಲ ನಮ್ದು ಗ್ರೀನ್ ಪೆನ್ ಸೈನ್ ಇರುತ್ತೆ. ಓಕೆನಾ. ಆಸ್ ಅ CMO ಕ್ಲಾಸ್ 1 ಮೆಡಿಕಲ್ ಆಫೀಸರ್ ಇರೋದ್ರಿಂದ ನಮಗೆ ಗ್ರೀನ್ ಪೆನ್ ಸೈನ್ ಮಾಡೋ ರೈಟ್ ಇರುತ್ತೆ. ಆ ಗ್ರೀನ್ ಪೆನ್ ಸೈನ್ ಎಲ್ಲೆಲ್ಲಿ ಮಾಡ್ತೀವಿ ಅಂದ್ರೆ MLC ರಿಜಿಸ್ಟರಲ್ಲಿ. ಓಕೆನಾ. ಅದು ವೈಟಲ್ಸ್, BP, ಪಲ್ಸ್ ರೇಟ್, SpO2 ಪ್ರತಿಯೊಂದು ಚೆಕ್ ಮಾಡಿ ಅವ್ರದ್ದು ನೇಮ್, ಏಜ್, ಸೆಕ್ಸ್ ಮತ್ತೆ ಅವ್ರ ಅಡ್ರೆಸ್. ಓಕೆ. ಆಮೇಲೆ ಅಲ್ಲಿ ಹಿಸ್ಟ್ರಿ ಆಫ್ ಅಸಾಲ್ಟ್ ಆಕ್ಸಿಡೆಂಟ್ ಏನು ವಾಟ್ ಎವರ್ ಇಟ್ ಈಸ್ ಅವ್ರು ಏನು ಹೇಳ್ತಾರೆ ಬಂದಾಗ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿ ಎಲ್ಲಿ ಆಯಿತು, ಯಾವಾಗ ಆಯಿತು, ಎಷ್ಟೊತ್ತಿಗಾಯಿತು, ಅದರ ಕೆಳಗಡೆ ವೈಟಲ್ಸ್ ಎಲ್ಲ ಡಾಕ್ಯುಮೆಂಟ್ ಮಾಡ್ತೀವಿ. ಅದಾದ ಮೇಲೆ ಇಂಜುರೀಸ್ ಅಂತ ಬರೆದು ಎಕ್ಸ್ಟರ್ನಲಿ ನಮಗೆ ಆ ಟೈಮ್ಗೆ ಏನೇನು ಗಾಯಗಳು ಕಾಣಿಸುತ್ತೆ, ಇಲ್ಲಿ ರಕ್ತ ಬರ್ತಾ ಇದೆ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್, ಕಟ್ ಲ್ಯಾಸರೇಟೆಡ್ ವೂಂಡ್. ಓಕೆನಾ. ವಿತ್ ಮೆಜರ್ಮೆಂಟ್ಸ್ ಬರೀಬೇಕು, ಲೆಂತ್, ಬ್ರೆಡ್. ಓಕೆನಾ. ಆ್ಯಂಡ್ ಈವನ್ ಡೆಪ್ತ್, ಎಷ್ಟು ಲೆಂತ್ ಇದೆ, ಎಷ್ಟು ಬಿಡ್ತಿದೆ, ಡೆಪ್ತ್ ಕೂಡ ಎಷ್ಟು. ಫಾರ್ ಎಕ್ಸಾಂಪಲ್ ಒಬ್ಬ ಚಾಕು ತಗೊಂಡು ಚುಚ್ಚಿದಾನೆ ಅಂತಂದ್ರೆ ಅದು ಎಷ್ಟು ಅಂದಾಜು ಎಷ್ಟು ಡೆಪ್ತ್ ಹೋಗಿರುತ್ತೆ, ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆನಾ. ಕಟ್ ಲ್ಯಾಸರೇಟೆಡ್ ವೂಂಡ್. ಓಕೆ. ನಾವು ಮೆಜರ್ಮೆಂಟ್ ಏನು ಬರೀತೀವಿ ಅಂದರೆ 2 × 1 × 0.5 ಡೆಪ್ತ್ ಅಥವಾ 1 ಸೆಂಟಿಮೀಟರ್ ಡೆಪ್ತ್ ಆ ಥರ. ಅಬ್ರೇಷನ್ ಇದ್ರೆ ಅಬ್ರೇಷನ್, ಚರ್ಚಿದ ಗಾಯಗಳು ಈ ಥರ ಎಲ್ಲ ಇದ್ರೆ ಅಬ್ರೇಷನ್ಸ್ ಅಂತ ಬರಿತೀವಿ. ಸೊ ಯಾವುದೇ ಥರದ ಗಾಯಗಳು, ಕ್ರಶ್ ಇಂಜುರಿ ಬರುತ್ತೆ, ಕಟ್ ಲ್ಯಾಸರೇಟೆಡ್ ವೂಂಡ್ ಬರುತ್ತೆ. ಓಕೆನಾ. ಇನ್ಸೈಸ್ಡ್ ವೂಂಡ್ ಬರುತ್ತೆ. ಸೊ ದರ್ ವಿಲ್ ಬಿ ಡಿಫ್ರೆಂಟ್ ವೆರೈಟೀಸ್ ಆಫ್ ವೂಂಡ್ಸ್ ವಿ ವಿಲ್ ಸಿ. ಆ್ಯಂಡ್ ಸ್ಪೆಷಲಿ ವೆನ್ ಇಟ್ ಈಸ್ ಅನ್ ಎಮರ್ಜೆನ್ಸಿ ಯಾವೆಲ್ಲ ಕೇಸ್ಗಳು ಇರ್ತವೆ ಯು ಕ್ಯಾಂಟ್ ಇವನ್ ಇಮ್ಯಾಜಿನ್. ಸೊ ಆ ಥರ ಮಾಡಿದಾಗ ಇಮಿಡಿಯೇಟ್ಲಿ ಪೊಲೀಸ್ ಇಂಟಿಮೇಷನ್ ಕೊಡಬೇಕು. ಪೊಲೀಸ್ ಇಂಟಿಮೇಷನಲ್ಲಿ ಒಂದು ಸ್ಲಿಪ್ ಇರುತ್ತೆ, ಅಲ್ಲಿ ಡೀಟೇಲ್ಸ್ ಹಾಕ್ತೀವಿ, ಡೇಟು, ಟೈಮು, ಏಜು, ಎಲ್ಲಿ ಬಂದು ಏನೇನು ಗಾಯಗಳಾಗಿತ್ತು, ಯಾವ ಜಾಗದಲ್ಲಾಗಿತ್ತು. ಸೊ ಆ ಪೊಲೀಸ್ ಏನು ಮಾಡ್ತಾರೆ, ಅವರ ಮೇನ್ ಕೆಲಸನೇ ಏನಿರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಗುಲ್ಬರ್ಗ ಅಂತ ತಗೊಂಡಾಗ ಆಳಂದಿಂದ ಕೇಸ್ ಬರುತ್ತೆ, ಜೇವರ್ಗಿಂದ ಕೇಸ್ ಬರುತ್ತೆ, ಸೇಡಮಿಂದ ಕೇಸ್ ಬರುತ್ತೆ, ಅಫ್ಜಲ್ಪುರಿಂದ ಕೇಸ್ ಬರುತ್ತೆ, ಗುಲ್ಬರ್ಗ ಲೋಕಲ್ ಇಂದ ಕೇಸ್ ಬರುತ್ತೆ. ಸೊ ಹಿ ವಿಲ್ ಸಿ ಆ ಯಾವ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಡುತ್ತೆ. ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ಗೆ ಇವರು ಈ ನಮ್ಮಲ್ಲಿರೋ ಪೊಲೀಸ್ ಫೋನ್ ಮಾಡಿ ಸರ್ ಈ ಥರ ಒಂದು ಕೇಸ್ ಬಂದಿದೆ. ಓಕೆನಾ. ಅದು ನಿಮ್ಮ ಲಿಮಿಟ್ಸಲ್ಲಿ ಬರುತ್ತೆ. ಸೊ ಈ ಥರ ಬಂದು ಅಡ್ಮಿಟ್ ಆಗಿದ್ದಾರೆ. ಸೊ ಆ ಇನ್ಫಾರ್ಮ್ ಮಾಡೋವರೆಗೂ ಅವ್ರ ಕೆಲಸ. ಅದು ಮುಂದಿನ ಕೇಸು ಏನು ಮಾಡಬೇಕು, FIR ಏನು, ಅದೆಲ್ಲ ಆ ಸ್ಟೇಷನ್ ಅವರು ಬಂದು ಪೇಷಂಟ್ನ ಮಾತಾಡಿಸ್ತಾರೆ, ಅಡ್ಮಿಟ್ ಆಗಿರೋರ್ನ ವಾರ್ಡ್ಗೆ ಹೋಗಿ ಮಾತಾಡಿಸ್ತಾರೆ, ನಮ್ಮನ್ನ ಕೇಳ್ತಾರೆ. ಸೊ ದಟ್ ಇಸ್ ದ ಹೋಲ್ ಡಿಫ್ರೆಂಟ್ ಪ್ರೊಸೀಜರ್. ಓಕೆ. ಅದಾಗುತ್ತೆ. ದಿಸ್ ಇಸ್ ದ ಬ್ಯಾಕ್ಗ್ರೌಂಡ್, ಅ ಸ್ಮಾಲ್ ಶಾರ್ಟ್ ಬ್ಯಾಕ್ಗ್ರೌಂಡ್. ಸೊ ನನ್ನ ಕೇಸಲ್ಲಿ ಏನಾಯಿತು, ನನ್ನ ಎಕ್ಸ್ಪೀರಿಯನ್ಸ್ ಹಿಂಗಿತ್ತು ಹೇಳಬೇಕು ಅಂತಂದರೆ, ಸೊ ನಾರ್ಮಲಿ ಫಿಸಿಕಲಿ ಪ್ರೆಸೆಂಟ್ ಆಗ್ತೀನಿ. ಅವತ್ತು ಎಲ್ಲ ಡಾಕ್ಯುಮೆಂಟ್ಸ್ನ ತಗೊತೀನಿ. ನಮ್ಮಲ್ಲಿ MRD ಅಂತ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟೇ ಇರುತ್ತೆ. ಅದರಲ್ಲಿ ಒಂದು 10 ವರ್ಷಗಳಿಂದ ಎಲ್ಲ ಕೇಸಸ್ ಫುಲ್ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಆ ಕೇಸ್ ಶೀಟ್ಸ್ ಇರ್ಬೋದು, ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಇರ್ಬೋದು, ಎಕ್ಸ್ರೇ, CT, MRI ರಿಪೋರ್ಟ್ಸ್, ಜಸ್ಟ್ ಆ ಕೇಸ್ ನಂಬರ್ ನೋಡಿದ್ರೆ ಯಾವ ಫೈಲಲ್ಲಿದೆ, ಯಾವ ಇದರಲ್ಲಿದೆ, ಯಾವ ಇಸ್ವಿ, ಮತ್ತೆ ಅಂದರೆ ಡೇಟ್, ಆಬ್ವಿಯಸ್ಲಿ ಡೇಟ್, ಮಂತ್, ಇಯರ್ ಹೇಳಿದ್ರೆ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ನಂದು ಕೇಸೇ ತಗೊಂಡ್ರೆ ಇವಾಗ ನಾರ್ಮಲಿ CMO ಜಾಬ್ ಹೆಂಗಿರುತ್ತೆ ಅಂತಂದ್ರೆ, ನಾನು ಇವತ್ತು ಒಂದು ಕೇಸ್ ನೋಡಿರ್ತೀನಿ. ಓಕೆ. ನಾನು ಡಾಕ್ಯುಮೆಂಟ್ ಮಾಡಿರ್ತೀನಿ, MLC ಮಾಡಿರ್ತೀನಿ, ಎಲ್ಲ ಮಾಡಿರ್ತೀನಿ, ಎಲ್ಲ ಮುಗಿಯುತ್ತೆ. ಸೊ ನನಗೂ ಹೋಮ್. ಓಕೆ. ಆ ಕೇಸು ನಾಳೆ ಕೋರ್ಟಿಗೆ ಬರೋದು 5 ವರ್ಷ ಆಗ್ಬೋದು, 6 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು. 10 ವರ್ಷ ಆದ್ಮೇಲೂ ಕೂಡ ಆ ಕೇಸ್ ಕೋರ್ಟ್ ತನಕ ಹೋದಾಗ ಆಸ್ ಅ ಎವಿಡೆನ್ಸ್ ಆಗಿ ನಾನು ಬರಲೇಬೇಕಾಗತ್ತೆ. ಓಕೆನಾ. ನೋ ಮ್ಯಾಟರ್ ವೇರ್ ಯು ಆರ್, ನೀನು ಈ ಇಂಡಿಯಾದ ಯಾವ ಪಾರ್ಟಲ್ಲಿ ಇದ್ರೂ ಕೂಡ ನಿನಗೆ ಸಮನ್ಸ್ ಬಂದಾಗ ಯು ಶುಡ್ ಕಮ್. ಆ್ಯಂಡ್ ಆ ಸಾಕ್ಷಿ ಹೇಳೋದೇನಂತಾರೆ ಆಸ್ ಎವಿಡೆನ್ಸ್ ಯು ಶುಡ್ ಕಮ್. ಸೊ ನಂದೇ ಕೇಸ್ ತಗೊಂಡಾಗ ಫಾರ್ ಎಕ್ಸಾಂಪಲ್ 2 ವರ್ಷದ ಹಿಂದೆ ಬಂದ ನನ್ನ ಕೇಸ್ಗಳನ್ನು ಒಂದು ಕೇಸ್ ನೋಡಿರ್ತೀನಿ. ಓಕೆ. ನಾವು ಸುಮಾರು ಕೇಸ್ಗಳನ್ನು ನೋಡಿರ್ತೀನಿ, ಬಟ್ ಅದರಲ್ಲಿ ಒಂದು ಕೇಸ್ ಇವತ್ತು ಕೋರ್ಟಿಗೆ ಬಂದಿರುತ್ತೆ. 2 ವರ್ಷದಿಂದ ನಾನು ಕೇಸ್ ನೋಡಿದ್ದೀನಿ. 2024ರಲ್ಲಿ ನೋಡಿರೋ ಕೇಸು 2026 ಮೊನ್ನೆ ಬಂದಿರೋ ಕೇಸು. ಆ ಡೇಟ್ ಅಲ್ಲಿ ರೆಸ್ಪೆಕ್ಟಿವ್ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅಲ್ಲಿ ಹಾಕಾ ಹೋಗ್ತಿರ್ತೀನಿ, ನೀವು ಕ್ಯಾನ್ ಜಸ್ಟ್ ಗ್ಲಾನ್ಸ್. ಓಕೆನಾ. ಸೊ ಬಂದಿರುತ್ತೆ. ಆ ಕೇಸ್ನ ಬೇಗ ಕ್ಲೋಸ್ ಮಾಡಬೇಕಾಗಿರುತ್ತೆ ಜಡ್ಜ್ ಸರ್ಗೆ. ನಾನು ಅವೈಲೇಬಲ್ ಇಲ್ಲ. ಓಕೆನಾ. ಬಿಕಾಸ್ ಇವಾಗ ನಾನು ಬೆಂಗಳೂರು ಶಿಫ್ಟ್ ಆಗಿರೋದ್ರಿಂದ, ಕಾರಣಾಂತರಗಳಿಂದ ನಾನು ಇಲ್ಲಿ ಆಕ್ಯುಪೈಡ್ ಇರೋದ್ರಿಂದ ನಾರ್ಮಲಿ ನಾನು ಹೋಗ್ತೀನಿ. ಆ ಥರ ಸಮನ್ಸ್ ಬಂದಾಗ
ಸ್ವಲ್ಪ ಟೈಮ್ ತೊಗೊಂಡು ಹೋಗ್ತೀನಿ, ಬಟ್ ಕೆಲವೊಂದು ಟೈಮ್ ಸಿಗಕ್ಕೆ ಆಗಲ್ಲ. ಸೊ ಈ ಥರ ಇದ್ದಾಗ ನಾನು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದೆ, ಈ ಥರ ನಾನು ಬರೋಕ್ಕಾಗಲ್ಲ, ಬಿಕಾಸ್ ನಾನು ಇದು ಕೂಡ ಬಿಡೋಕ್ಕಾಗಲ್ಲ, ದಿಸ್ ವೆರಿ ಇಂಪಾರ್ಟೆಂಟ್. ಏನು ಮಾಡಬೇಕು ಅಂತ ಅಂದಾಗ ಜಡ್ಜ್ ಸರ್ ಒಂದು ಲೆಟರ್ ಬರೀರಿ, ಸರ್ ಒಂದು ಕೆಲಸ ಮಾಡಿ, ನೀವು ಜಡ್ಜ್ ಸರ್ ಒಂದು ಲೆಟರ್ ಬರೀರಿ, ಆ ಲೆಟರ್ ಮೆನ್ಷನ್ ಮಾಡಿ ಸೊ ಅಂತ ಕಾರಣದಿಂದ ನಾನು ಬರೋಕ್ಕಾಗ್ತಾ ಇಲ್ಲ. ಜಡ್ಜ್ ಸರ್ ಏನು ಮಾಡಿದ್ರು, ಅದನ್ನ ಲೆಟರ್ ಅಕ್ಸೆಪ್ಟ್ ಮಾಡಿ ಕೇಸ್ನ ಪೋಸ್ಟ್ಪೋನ್ ಮಾಡಿ ಇನ್ನೊಂದು ಡೇಟ್ ಕೊಟ್ಟರು ನನಗೆ. ಕೊಟ್ಟು ಇಫ್ ಪಾಸಿಬಲ್ ವಿಡಿಯೋ ಕಾಲ್ ಮಾಡೋಕ್ಕಾಗುತ್ತೆ ಅಂದರೆ ವಿಡಿಯೋ ಕಾಲ್ ಮಾಡ್ಬೋದು ಬೆಂಗಳೂರಿಂದನೇ ಅಂತ ಅಂದ್ರೆ. ಇಟ್ ಹ್ಯಾಪನ್ಸ್ ಇನ್ ವೆರಿ ರೇರ್ ಕೇಸ್, ತುಂಬಾ ರೇರ್ ಕೇಸ್, ವೆರಿ ಇಂಪಾರ್ಟೆಂಟ್ ಕೇಸ್. ಬೇಗ ಕೇಸ್ ಮುಗಿಯೋಕೆ ಬಂದಾಗ ದಟ್ ಕೋರ್ಟ್ ವಿಲ್ ಗಿವ್ ಯು ದಟ್ ಅಪಾರ್ಚುನಿಟಿ, ಓಕೆನಾ. ಸೊ ಅಂದಾಗ ಐ ವಾಸ್ ಲೈಕ್ ಫೈನ್, ಯಾ ದಿಸ್ ಇಸ್ ಫೈನ್ ಫಾರ್ ಮೀ. ನಾನು ನಮ್ಮ ಚೋಡಿ ಸರ್ಗೆ 1 hour ಟೈಮ್ ತಗೊಂಡು ಐ ವಿಲ್ ಅಟೆಂಡ್, ಓಕೆ ಡನ್, ವಿಡಿಯೋ ಕಾಲ್ ಮಾಡ್ತೀನಿ ಅಂತ. ಐ ವಾಸ್ ರೆಡಿ ವಿತ್ ಆಲ್ ಮೈ ಡಾಕ್ಯುಮೆಂಟ್ಸ್, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ಹಾಕಿಸ್ಕೊಂಡೆ. ಬಿಕಾಸ್ ನಾನು ಡಿಫೆಂಡ್ ಮಾಡ್ಕೋಬೇಕು ಅಂದಾಗ ನನಗೆ ಗೊತ್ತಿರಬೇಕು ನನ್ನ ಕೇಸು, ನಾನು ಏನೇನು ಬರ್ದಿದ್ದೀನಿ ಅವತ್ತು, ನಾನು ಏನೇನು ಡಾಕ್ಯುಮೆಂಟ್ ಮಾಡಿದ್ದೀನಿ, ಪ್ರತಿಯೊಂದು ವರ್ಡ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಪ್ರತಿಯೊಂದು ವರ್ಡ್ ಕೂಡ ನಾನು ಡಿಫೆಂಡ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಆ ಕ್ರಾಸ್ ಕ್ವಶನ್ ಕೇಳೋ ಲಾಯರ್ಸ್ ಇರ್ತಾರಲ್ವಾ, ಹಿ ವಿಲ್ ಬಿ ವೆರಿ ಕ್ಲವರ್, ಓಕೆನಾ. ನಮ್ಮ ಮಿಸ್ಟೇಕ್ಸ್ನ ಕಂಡುಹಿಡಬೇಕು ಅಂತಾನೆ ಅವ್ರು ಇರ್ತಾರೆ. ಸೊ ಐ ವಿಲ್ ಟೆಲ್ ಯು ದಟ್ ಇವೆಂಚುಯಲಿ. ಸೊ ಫಸ್ಟ್ ಏನಾಯಿತು, ಯಾವುದೇ ಟೈಮಲ್ಲಿ ಯಾವಾಗಲೂ ಒಂದು ರೂಲ್ ಏನಿದೆ, ಓಕೆನಾ. ಅಂದರೆ ಇವತ್ತು ಫಾರ್ ಎಕ್ಸಾಂಪಲ್ ಜಡ್ಜ್ ಸರ್ ಬರ್ತಾರೆ, ಇವತ್ತು ಒಂದು 10 ಕೇಸ್ ಇದ್ದಾಗ ಅಲ್ಲಿ ಯಾರೋ ಒಬ್ರು ಆಸ್ ಅ ಡಾಕ್ಟರ್ ಎವಿಡೆನ್ಸ್ ಹೇಳಕ್ಕೆ ಬಂದಾಗ ಕ್ಯಾಜುಯಾಲಿಟಿ ಮೆಡಿಕಲ್ ಆಫೀಸರ್ ಆ ಕೇಸ್ನ ಫಸ್ಟ್ ತಗೊಳ್ತಾರೆ. ಓಕೆ, ದಟ್ ಈಸ್ ದ ಮಿನಿಮಮ್ ರೆಸ್ಪೆಕ್ಟ್ ದೇ ವಿಲ್ ಗಿವ್ ಟು ಡಾಕ್ಟರ್ಸ್. ನಾನು ಮಾತ್ರ ಅಲ್ಲ, ಎನಿ ಕ್ಯಾಜುಯಾಲಿಟಿ ಮೆಡಿಕಲ್ ಆಫೀಸರ್ ಇನ್ ದ ಎಂಟೈರ್ ಕಂಟ್ರಿ ಆರ್ ಇನ್ ದ ಎಂಟೈರ್ ಸ್ಟೇಟ್ ಅವ್ರು ಹೋದಾಗ ಅಲ್ಲಿರೋ ಲಾಯರ್ಸ್ ಇರ್ಬೋದು, ಪೊಲೀಸ್ ಅವ್ರು ಇರ್ಬೋದು, ಜಡ್ಜ್ ಸರ್ ಇರ್ಬೋದು, ಪ್ರತಿಯೊಬ್ಬರು ದೇ ವಿಲ್ ಗಿವ್ ಡಾಕ್ಟರ್ಸ್ ಗುಡ್ ರೆಸ್ಪೆಕ್ಟ್ ವಾಟ್ ದಟ್ ಇಸ್ ಅಲ್ವಾ. ಓಕೆ, ಅಷ್ಟಾಗುತ್ತೆ. ಫಸ್ಟ್ ಕೇಸ್ ನಂದಾಗಿರೋದ್ರಿಂದ ವಿಡಿಯೋ ಕಾಲ್ ಎಲ್ಲ ಸ್ಟಾರ್ಟ್ ಆಯಿತು, ಆನ್ ಆಯಿತು. ಆ್ಯಸ್ ಯೂಶುವಲ್ ಸರ್ ಓದ್ ತಗೊಳ್ಳಿ ಸರ್ ಅಂತಾರೆ. ಸೊ ಅದೇ ಅಗೇನ್ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ ಅಂತ ದೇವರ ಮೇಲೆ ಪ್ರಮಾಣ ಮಾಡ್ತೀನಿ ಅಂತ ಓದ್ ತಗೊಳ್ಳೇಬೇಕಾಗುತ್ತೆ. ಅದಾದಮೇಲೆ ಜಡ್ಜ್ ಸರ್ ಸ್ಟಾರ್ಟ್ ಮಾಡ್ತಾರೆ ಕೇಳಕ್ಕೆ, ಏನು ಹೆಸರು ಸರ್ ನಿಮ್ಮದು ಅಂತ. He will address me as a sir and I will address him as a sir too, because I had a confusion for the very first time. Again, I didn't know ಯುವರ್ ಆನರ್ ಅಂತ. ನಾರ್ಮಲಿ ನಾವು ಮೂವೀಸಲ್ಲಿ ಯುವರ್ ಆನರ್ ಅಂತ ಅಡ್ರೆಸ್ ಮಾಡ್ತಾರಲ್ವಾ, ಸೊ ಅದೇ ಥರ ಅಡ್ರೆಸ್ ಮಾಡಬೇಕಾ ಆರ್ ಸರ್ ಅಂತ ಅನ್ಬೇಕಾ? ದಟ್ ವಾಸ್ ಸಿಲಿ ಡೌಟ್ ಐ ಹ್ಯಾಡ್. ಬಟ್ ಸರ್ ಅಂತ ಅಡ್ರೆಸ್ ಮಾಡಿದ್ರೆ ದಟ್ ಇಸ್ ಫೈನ್ ಅಂತ ಗೊತ್ತಾಯಿತು. ಆಮೇಲೆ ಫಸ್ಟ್ ಟೈಮ್ ನೀವು ಜಡ್ಜ್, ನಾಟ್ ಫಸ್ಟ್ ಟೈಮ್, ಎವ್ರಿ ಟೈಮ್ ಸ್ವಲ್ಪ ನರ್ವಸ್ ಇರುತ್ತೆ. ಫಸ್ಟ್ ಟೈಮ್ ಜಾಸ್ತಿ ನರ್ವಸ್ ಇರ್ತೀರಾ, ಬಿಕಾಸ್ ನಮ್ಗೆ ಗೊತ್ತಿರಲ್ಲ ಹೌ ಇಟ್ ವರ್ಕ್ಸ್ ಅಂತ. ಜಡ್ಜು, ಕೋರ್ಟು, ಲಾಯರು, ಕ್ವಶನ್ ಕೇಳೋದು, ನಾವೇನೋ ಮಿಸ್ಟೇಕ್ ಡಾಕ್ಯುಮೆಂಟೇಶನ್ ಮಾಡೋ ಟೈಮಲ್ಲಿ ಏನೋ ಮಿಸ್ ಮಾಡಿರ್ತೀವ, ಅದೆಲ್ಲ ತಲೆಗೆ ಬರ್ತಾ ಇರುತ್ತೆ. ಆಮೇಲೆ ಯು ಆರ್ ನಾಟ್ ಅಲೌಡ್ ಟು ಡೂ ಅ ಸಿಂಗಲ್ ಮಿಸ್ಟೇಕ್. ಓಕೆ, ಸೊ ದಟ್ ವಿಲ್ ಬಿ ಅ ಪ್ರಾಬ್ಲಮ್. ಸೊ ಅವತ್ತೇನಾಯಿತು ಅಂತಂದರೆ, ಸೊ ಕಮಿಂಗ್ ಬ್ಯಾಕ್ ಟು ಮೈ ಸ್ಟೋರಿ, ನಾರ್ಮಲಿ ಏನಾಗುತ್ತೆ, ಇಲ್ಲಿ ಇಟ್ಕೊಂಡು ನಿಂತಿರ್ತೀನಿ. ಜಸ್ಟ್ ಇಮ್ಯಾಜಿನ್ ನಂಗೆ ಹೋಗಿ ಎದುರುಗಡೆ ನಿಂತಿರ್ತೀನಿ. ಅಲ್ಲಿದ್ರೆ ಕಟ್ಕಟ್ಟೆಯಲ್ಲಿ ನಿಂದಿರ್ತಾರೆ, ಇಲ್ಲಿ ಎದುರುಗಡೆ ನಿಂತಿರ್ತೀನಿ. ಸೊ ವಿಡಿಯೋ ಕಾಲಲ್ಲಿ ಇರೋದ್ರಿಂದ ನಾನು ವಿಡಿಯೋ ಕಾಲ್ ಆಫ್ ಪಿಕ್ ಕೂಡ ನಿಮ್ಗೆ ಹಾಕ್ತೀನಿ, ನಾನು ಇಲ್ಲ ಕೆಳಗಡೆ ಕ್ಯಾನ್ ಜಸ್ಟ್ ಸಿ. ಸೊ ಫಸ್ಟ್ ಹೇಳಿ ಸರ್ ಏನು ಹೆಸರು? ಡಾಕ್ಟರ್ ಪ್ರಶಾಂತ್ ಅಂತ, ಡಾಕ್ಟರ್ ಪ್ರಶಾಂತ್ ಎಸ್ ಕೋರಿ. ಆವಾಗ ಏನು ಮಾಡ್ತಾರೆ, ನಾನು ಪ್ರತಿಯೊಂದು ಏನೇನು ವರ್ಡ್ ನಾನು ಹೇಳ್ತಾ ಹೋಗ್ತೀನಿ, ಏನೇನು ಸ್ಟೇಟ್ಮೆಂಟ್ ನಾನು ಕೊಡ್ತಾ ಹೋಗ್ತೀನಿ. ಜಡ್ಜ್ ಸರ್ ರಿಪೀಟ್ ಮಾಡ್ತಾರೆ, ಕ್ವಶನ್ ಕೇಳ್ತಾರೆ, ನಾನು ಹೇಳಿದ್ಮೇಲೆ ರಿಪೀಟ್ ಮಾಡ್ತಾರೆ. ಅಲ್ಲೊಬ್ಬರು ಪಕ್ಕದಲ್ಲಿ ಟೈಪಿಂಗ್ ಮಾಡೋಕೊಂತಿರ್ತಾರೆ, ಅವರು ನಾನು ಹೇಳಿರೋ ಪ್ರತಿಯೊಂದು ಡಾಕ್ಯುಮೆಂಟ್ನ ರೆಕಾರ್ಡ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ, ಇವಾಗ ಅವ್ರು ಕೇಳಿರ್ತಾನೆ ಏನು ಹೆಸರು? ಸೊ ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ಎಸ್ ಕೋರಿ, ವಯಸ್ಸು, ಆಮೇಲೆ ಇವಾಗ ಏನು ಮಾಡ್ತಾ ಇದ್ದೀರಾ, ಆಮೇಲೆ ಆ ಕೇಸ್ ನಡೆದಾಗ ಎಲ್ಲಿದ್ರಿ, ಆಮೇಲೆ ಆ ಜಾಗದಲ್ಲಿ ನೀವು ಎಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀರಿ ಅಂತ ಕೇಳ್ತಾರೆ. ಸೊ ನಾನು ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ಎಸ್ ಕೋರಿ, ನಾನು ವೈದ್ಯಾಧಿಕಾರಿಯಾಗಿ ಸೊ ಆ್ಯಂಡ್ ಸೊ ಡೇಟ್ ಅಂದರೆ 5/3/2024 6/3/2025 ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿರುತ್ತೇನೆ ಅಂತ ಹೇಳಿದಾಗ, ಓಕೆ. ಸೊ ಅವ್ರೇನು ಮಾಡ್ತಾರೆ, ಡಾಕ್ಟರ್ ಪ್ರಶಾಂತ್ ಎಸ್ ಕೋರಿ ಆದಂಥ ನಾನು ದಿನಾಂಕ 5/3/2024 ದಿನಾಂಕ 6/3/2025 ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಸ್ವಲ್ಪ ಗ್ಯಾಪ್ ಸಿಗುತ್ತೆ, ಅವ್ರು ಅಲ್ಲಿವರೆಗೂ ಟೈಪ್ ಮಾಡ್ತಾ ಇರ್ತಾರೆ. ಸೊ ದಿಸ್ ಇಸ್ ದ ಪ್ರೊಸೀಜರ್ ಥ್ರೂ ಔಟ್ ದ ಸೆಷನ್, ದಿಸ್ ಹ್ಯಾಪನ್ಸ್. ಓಕೆ, ಆ ಕೇಸ್ ಮುಗಿಯೋವರೆಗೂ ಇದೇ ರೀತಿ ಆಗುತ್ತೆ. ನೆಕ್ಸ್ಟ್ ಹೇಳಿ ಡಾಕ್ಟರ್ ಅವತ್ತೇನಾಯಿತು ಅಂತ ಕೇಳಿದ್ರು. ಸರ್ ಸುಮಾರು 5 ಗಂಟೆ ಆಗಿ 10 ನಿಮಿಷಕ್ಕೆ ಒಬ್ಬ ಬರ್ತಾನೆ, ಅವನ ಹೆಸರು ಅಲ್ಲಿ ಹೇಳ್ತೀನಿ ಬಟ್ ಇಲ್ಲಿ ಬೇಡ, XYZ ಅನ್ನೋ ವ್ಯಕ್ತಿ ಬರ್ತಾನೆ. ಯಾವ ಹಿನ್ನೆಲೆಯಲ್ಲಿ ಬಂದರು ಡಾಕ್ಟರ್ ಅಂತ ಕೇಳ್ತಾರೆ. ಸೊ ಅವರು ಹೊಡೆತ ಆಗಿರುತ್ತೆ, ಲೈಕ್ ಜಗಳ ಆಗಿರುತ್ತೆ. ನಾವು ಅಸಾಲ್ಟ್ ಕೇಸ್ ಅಂತ ಬರಿತೀವಿ, ಅಲ್ಲಿ ಹಿಸ್ಟ್ರಿ ಆಫ್ ಅಸಾಲ್ಟ್, ಓಕೆನಾ. ಸೊ ಜಗಳ ಆಗಿರುತ್ತೆ. ಆ ಜಗಳ ಎಲ್ಲಿ ಆಯಿತು, ಯಾವ ಟೈಮ್ಗೆ ಆಯಿತು ಅಂತ ಇಮಿಡಿಯೇಟ್ಲಿ ಹಿಸ್ಟ್ರಿ ತೊಗೊಂಡು ಅವ್ರದ್ದು ವೈಟಲ್ಸ್ ಎಲ್ಲ ಚೆಕ್ ಮಾಡಿ ಬೇಸಿಕ್ ಟ್ರೀಟ್ಮೆಂಟ್ ಏನೇನು ಬೇಕು, ಇಮಿಡಿಯೇಟ್ ಟ್ರೀಟ್ಮೆಂಟ್ ಏನೇನು ಬೇಕು ಎಲ್ಲ ಕೊಡ್ತೀವಿ. ಓಕೆ, ಸೊ ಜಡ್ಜ್ ಸರ್ ಅದನ್ನೇ ಕೇಳಿದ್ರು, ಲೈಕ್ ಏನೇನು ಮಾಡಿದ್ರಿ, ಏನೇನು ಟ್ರೀಟ್ಮೆಂಟ್ ಕೊಟ್ರಿ,
ಏನೆಲ್ಲ ಮಾಡಿದ್ರಿ ಅಂತ ಇನ್ ಡೀಟೇಲ್ ಕೇಳಿದ್ರೆ ನಾನು ಹೇಳ್ತಾ ಹೋದೆ. ಓಕೆ, ಏನು ಗಾಯಗಳಿತ್ತು ಡಾಕ್ಟರ್ ಅಂತ ಕೇಳ್ತಾರೆ. ಸೊ ಆಲ್ರೆಡಿ ನಾನು ಗಾಯದ ಪ್ರಮಾಣ ಪತ್ರ ವೂಂಡ್ ಸರ್ಟಿಫಿಕೇಟ್ ಏನಿರುತ್ತೆ ಅದು ಕೊಟ್ಟಿರ್ತೀನಿ ಅವ್ರ ಹತ್ರ. ಒಂದು ನನ್ನ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇರುತ್ತೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಒಂದು ಕಾಪಿ ಇರುತ್ತೆ. ಸೊ ಅಲ್ಲಿ ನಾನು ಸುಳ್ಳು ಹೇಳಂಗಿಲ್ಲ. ಓಕೆನಾ, ನಾನು ಏನು ಬರ್ದಿರ್ತೀನಿ ಅವತ್ತು ಅದನ್ನ ನಾನು ಡಿಫೈನ್ ಮಾಡ್ಕೋಬೇಕು, ಕರೆಕ್ಟೇ ಬರ್ದಿರಬೇಕು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನೇನು ಗಾಯಗಳು, ಕಟ್ ಲ್ಯಾಸರೇಟೆಡ್ ವೂಂಡ್, ಅಬ್ರೇಷನ್, ರೈಟ್ ಹ್ಯಾಂಡ್ ಮೇಲೆ ಇತ್ತ, ಲೆಫ್ಟ್ ಹ್ಯಾಂಡ್ ಮೇಲೆ ಇತ್ತ, ತಲೆ ಮೇಲೆ ಇತ್ತ, ಬೆನ್ನ ಮೇಲೆ ಇತ್ತ, ಅಥವಾ ಕೈ ಫ್ರಾಕ್ಚರ್ ಆಗಿದೆ, ಒಡವಾದ ವೂಂಡ್ಸ್ ಏನೇನು ಗಾಯಗಳಿರುತ್ತೆ ಪ್ರತಿಯೊಂದು ಗಾಯನ ಇನ್ನೊಂದು ಸರಿ ನಾನು ನೀಟಾಗಿ ಜಡ್ಜ್ ಸರ್ ಮುಂದೆ ಹೇಳಬೇಕು. ಅವರು ಟೈಪ್ ಮಾಡ್ತಾ ಹೋಗ್ತಾರೆ. ಸೊ ಇಷ್ಟ ಆಗ್ತಾ ಹೋಗುತ್ತೆ. ಎಲ್ಲ ಇಂಜುರೀಸ್ ನಾನು ಇನ್ನೊಂದ್ಸರಿ ಹೇಳ್ತೀನಿ. ಅದಾದ್ಮೇಲೆ ಇಂಟ್ರೆಸ್ಟಿಂಗ್ಲಿ ಈ ಕೇಸಲ್ಲಿ ನನ್ನ ಒಂದೇನು ಪೇಷಂಟ್ ಇರ್ತಾನೆ ಅವನಿಗೆ ಇದು ಅಲ್ನಾ ಬೋನ್ ಅಂತ ಇರುತ್ತೆ. ಓಕೆನಾ, ಆ ಅಲ್ನಾ ಬೋನ್ ಫ್ರಾಕ್ಚರ್ ಆಗಿರುತ್ತೆ. ಫ್ರಾಕ್ಚರ್ ಆದಾಗ ಜಡ್ಜ್ ಸರ್ ಕೇಳ್ತಾರೆ, ಫ್ರಾಕ್ಚರ್ ಅಂತ ಬರ್ದಿರ್ತೀನಿ. ಅವಾಗ ಅವರ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ, ಇದು ಯಾವ ತರಹದ ಗಾಯ ಅಂತ ಕೇಳ್ತಾರೆ. ಯಾವ ತರಹದ ಗಾಯ ಡಾಕ್ಟರ್ ಅಂದ್ರೆ, ಇಸ್ ಇಟ್ ಅ ಸಿಂಪಲ್ ಇಂಜುರಿ ಆರ್ ಗ್ರೀವಿಯಸ್ ಇಂಜುರಿ? ಸೊ ನಾನು ಸಿಂಪಲ್ ಇಂಜುರಿ ಅಂತ ಕೊಟ್ಟಾಗ ಆ ಕೇಸೇ ಬೇರೆ ತರ ಹೋಗುತ್ತೆ. ಗ್ರೀವಿಯಸ್ ಇಂಜುರಿ ಅಂತ ಕೊಟ್ಟಾಗ ಆ ಕೇಸೇ ಬೇರೆ ತರ ಹೋಗುತ್ತೆ. ದಟ್ ವಿಲ್ ಬಿಕಮ್ ಅ ಸ್ಟ್ರಾಂಗ್ ಕೇಸ್, ಗ್ರೀವಿಯಸ್ ಇಂಜುರಿ. ಸೊ ನಾವು ಯಾವಾಗೆಲ್ಲ ಗ್ರೀವಿಯಸ್ ಇಂಜುರಿ ಕೊಡ್ಬೋದು ಅಂದ್ರೆ, ಒಂದು ಎನಿ ಫ್ರಾಕ್ಚರ್ ಇದ್ದಾಗ, ಓಕೆನಾ, ಬರೀ ಅಬ್ರೇಷನ್, ಚರ್ಚಿದ ಗಾಯಗಳು ಈ ತರ ಎಲ್ಲ ಇದ್ದಾಗ ಸಿಂಪಲ್ ಇಂಜುರಿ. ಸೊ ಯಾವುದೇ ಇಂಜುರಿ, ಒಂದು ವೆಪನ್ ತಗೊಂಡು ನೈಫ್ ತಗೊಂಡು ಚುಚ್ಚಿದಾಗ ಅದು ಒಳಗೆ ಹೋಗಿ ಒಂದು ಇಂಟರ್ನಲ್ ಆರ್ಗನ್ಸ್ ನ ಡ್ಯಾಮೇಜ್ ಮಾಡೋದಾಗಿರ್ಬೋದು, ಫ್ರಾಕ್ಚರ್ ಆಗಿರ್ಬೋದು, ಡಿಸ್ಲೊಕೇಟ್ ಆಗಿರ್ಬೋದು, ಓಕೆನಾ, ಇಂಟರ್ನಲ್ ಹಿಮರೇಜ್ ಆಗಿರ್ಬೋದು, ಇಂಟರ್ನಲ್ ಆರ್ಗನ್ ಡ್ಯಾಮೇಜ್ ಆಗಿ, ಓಕೆನಾ, ಈ ತರ ಎಲ್ಲ ಇದ್ದಾಗ ನಾವು ಗ್ರೀವಿಯಸ್ ಇಂಜುರಿ ಅಂತ ಕೊಡ್ತೀವಿ. ಓಕೆನಾ, ಸೊ ಗ್ರೀವಿಯಸ್ ಇಂಜುರಿ ಅಂತ ಬಂದಾಗ ದಟ್ ವಿಲ್ ಬಿಕಮ್ ಅ ಸ್ಟ್ರಾಂಗ್ ಕೇಸ್. ಸೊ ಇದರಲ್ಲಿ ಕೇಳಿದ್ರು ಏನು ಅಂತ, ಸೊ ಗ್ರೀವಿಯಸ್ ಇಂಜುರೀಸ್ ಅಂತ ಅಂದ್ರೆ ಹೆಂಗೆ ದೇರ್ ಇಸ್ ಅ ಎಕ್ಸ್ರೇ, ಫ್ರಾಕ್ಚರ್ ಇದೆ, ಸೊ ದಟ್ ಇಸ್ ದ ರೀಸನ್ ಇಟ್ಸ್ ಅ ಗ್ರೀವಿಯಸ್ ಇಂಜುರಿ. ದೆನ್ ಹಿ ವಾಸ್ ಲೈಕ್ ಫೈನ್. ಸೊ ಇಷ್ಟೆಲ್ಲ ಕೇಳ್ತಾರೆ. ಅದಾದ್ಮೇಲೆ ಏನ್ ಮಾಡಿದ್ರಿ ಸರ್? ಅದಾದ್ಮೇಲೆ ನಾವು ಅಡ್ಮಿಷನ್ ಮಾಡ್ಕೊಂಡ್ವಿ ಪೇಷಂಟ್ಗೆ. ಮತ್ತೆ ಎಲ್ಲೆಲ್ಲಿ ಅವನಿಗೆ ಇಂಟರ್ನಲ್ ಒಳಗಡೆ ಪೇನ್ ಅನ್ಸುತ್ತೆ, ಸ್ವೆಲ್ಲಿಂಗ್ ಇರುತ್ತೆ, ಅಲ್ಲಿ CT ಬ್ರೈನ್ ಮಾಡಿರ್ಬೋದು, ಚೆಸ್ಟ್ ಎಕ್ಸ್ರೇ ಮಾಡಿರ್ಬೋದು, ಎಲ್ಲಾ ತರದ ಇನ್ವೆಸ್ಟಿಗೇಷನ್, ನೆಸೆಸರಿ ಇನ್ವೆಸ್ಟಿಗೇಷನ್ ಏನೇನು ಮಾಡಿಸ್ಬೇಕು ಎಲ್ಲ ಮಾಡಿಸಿದೀವಿ. ಬೇರೆದೆಲ್ಲ ಇನ್ವೆಸ್ಟಿಗೇಷನ್ಸ್ ನಾರ್ಮಲ್ ಬಂದಿದೆ, ಬಟ್ ಈ ಚೆಸ್ಟ್ ಎಕ್ಸ್ರೇ ಅಲ್ಲಿ ರೈಟ್ ಹ್ಯಾಂಡ್ ಅಲ್ನ ಫ್ರಾಕ್ಚರ್ ಅಂತ ಬಂದಿದೆ ಸರ್. ಅದಕ್ಕೆ ನಾವು ಸ್ಲ್ಯಾಬ್ ಹಾಕಿರ್ತೀವಿ, ಅಡ್ಮಿಷನ್ಸ್ ಕೊಟ್ಟಿರ್ತೀವಿ, ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿರುತ್ತೆ. ಅಂದ್ರೆ ಇಂಜೆಕ್ಷನ್ಸ್ ಆಗಿರ್ಬೋದು, ಪ್ರತಿಯೊಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿರುತ್ತೆ. ಅಂಡ್ ಆಪರೇಷನ್ ಪ್ಲಾನ್ ಕೂಡ ಮಾಡ್ಕೊಂಡಿರ್ತಾರೆ. ಬಟ್ ಕಾರಣಾಂತರಗಳಿಂದ ಪೇಷಂಟ್ನ ಅವ್ರ ಪೇಷಂಟ್ ಕಡೆಯಿಂದನೇ ನಾವು ಡಿಸ್ಚಾರ್ಜ್ ಆಗಿ ಹೋಗ್ತೀವಿ ಅಂತ ಹೋಗಿರ್ತಾರೆ. ಸೊ ದಟ್ ಇಸ್ ಲೆಫ್ಟ್ ಟು ದೆಮ್. ಅಲ್ಲಿ ನಮ್ದು ಏನಿರಲ್ಲ. ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ದಿಸ್ ಇಸ್ ಆಲ್ ಜಡ್ಜ್ ಸರ್ ಕ್ವಶನ್. ಇವಾಗ ಸರ್ ಏನಂತಾರೆ, ಸರಿ ಸರ್ ಆಯ್ತು, ಇವಾಗ ನಿಮಗೆ ಲಾಯರ್ಸ್ ಒಂದಿಷ್ಟು ಕ್ವಶನ್ಸ್ ಕೇಳ್ತಾರೆ ಅಂತ. ಲಾಯರ್ಸ್ ಕಡೆ ಒಂದು ಕಾಪಿ ಇರೋದ್ರಿಂದ ಅವ್ರು ಕೇಳ್ತಾರೆ, ಸರ್ ಇವಾಗ ನೀವೇನು ವೂಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಲ್ಲ, ಇದರಲ್ಲಿ ಫ್ರಾಕ್ಚರ್ ಅಂತ ಬರ್ದಿದ್ದೀರಾ. ಈ ಫ್ರಾಕ್ಚರು ಕಬ್ಬಿಣದ ರಾಡ್ ಆಗಿರ್ಬೋದು, ಮತ್ತೆ ಚಾಕು, ನೈಫ್ ನ ಹಿಂದಿನ ಭಾಗ ಅದನ್ನ ತಗೊಂಡು ಹೊಡೆದಾಗ ಆಗ್ಬೋದಾ ಸರ್ ಅಂತ ಕೇಳ್ತಾರೆ. ಅದು ಕ್ವಶನ್ ಯಾಕೆ ಕೇಳಿದ್ರು ಅಂತ, ಸೊ ಕೆಲವೊಂದ್ಸರಿ ಏನಾಗುತ್ತೆ, ಇಬ್ರು ಜಗಳ ಆಡಿದಾಗ ಏನ್ ವೆಪನ್ ತಗೊಂಡು ಹೊಡೆದಿರ್ತಾನೆ ಆ ವೆಪನ್ ಕೂಡ ಪೊಲೀಸ್ ಅವರು ಜಪ್ತಿ ಮಾಡ್ಕೊಂತಾರೆ. ಓಕೆನಾ, ಕಬ್ಬಿಣದ ರಾಡ್ ಅವ್ರ ಚಾಕು, ಚೂರಿ ಏನೇನಿರುತ್ತೆ ಅದೆಲ್ಲ ಜಪ್ತಿ ಮಾಡ್ಕೊಂಡು ಅದನ್ನ ನೀಟಾಗಿ ಪ್ಯಾಕ್ ಮಾಡಿ ಸೀಲ್ ಮಾಡಿ ಅದನ್ನ ತಗೊಂಡು ಅಫಿಷಿಯಲ್ ಲೆಟರ್ ಜೊತೆಗೆ ನಮ್ ತನಕ ಬಂದು, ಸರ್ ಈ ವೆಪನ್ ಇಂದ ಈ ಗಾಯ ಆಗುವ ಚಾನ್ಸಸ್ ಇದೆಯಾ ಅಂತ ಒಂದು ಒಪಿನಿಯನ್ ಲೆಟರ್ ಕೊಡಬೇಕು ಸರ್ ಅಂತ ಅಂದಾಗ, ನಾವು ಇನ್ ಪ್ರೆಸೆನ್ಸ್ ಆಫ್ ದಟ್ ಪೊಲೀಸ್ ಅದನ್ನ ಸೀಲ್ ಓಪನ್ ಮಾಡಿ ಆ ವೆಪನ್ ನ ತೆಗೆದು ಎಕ್ಸಾಮಿನೇಷನ್ ಮಾಡಿ ಅದನ್ನ ಒಂದು ರಿಪ್ಲೈ ಲೆಟರ್ ಅಂತ ಬರೀಬೇಕಾಗುತ್ತೆ. ಆ ರಿಪ್ಲೈ ಲೆಟರ್ ಎಲ್ಲ ಬರೆದು, ಓಕೆನಾ, ಕೇಸ್ ನಂಬರು, ಈ ಸೊ ಅಂಡ್ ಸೊ ಕೇಸು, ಇವತ್ತಾಗಿರೋದೆಲ್ಲ ಡೀಟೇಲ್ಸ್ ಬರೆದು, ಈ ವೆಪನ್ ಇಂದ ಈ ಗಾಯ ಆಗಬಹುದು ಅಥವಾ ಆಗುವುದಿಲ್ಲ, ಏನ್ ನಮ್ದು ಒಪಿನಿಯನ್, ನಮ್ಗೆ ಏನ್ ಅನ್ಸುತ್ತೆ ಅದನ್ನು ಬರೀಲೇಬೇಕಾಗುತ್ತೆ. ಅಂಡ್ ವಿತ್ ಆ ವೆಪನ್ ಡಯಾಗ್ರಾಮ್ ಕೂಡ ಆಗಬೇಕಾಗುತ್ತೆ. ಸೊ ಆ ವೆಪನ್ಸ್ ಕೋರ್ಟಲ್ಲೂ ಬರುತ್ತೆ, ಇದೇ ವೆಪನ ಅಂತಾನು ಕೇಳ್ತಾರೆ. ಸೊ ದಟ್ ಇಸ್ ದ ರೀಸನ್ we should be very cautious while writing that opinion. ಓಕೆನಾ, ಸೊ ಅಲ್ಲಿ ನಾನು ಕೊಟ್ಟಿರೋ ಒಪಿನಿಯನ್ ಜೆರಾಕ್ಸ್ ಕಾಪಿ ಅವರಲ್ಲಿ ಇತ್ತು. ದಟ್ಸ್ ದ ರೀಸನ್ ಆಸ್ಕ್ಡ್ ಮೀ. ದೆನ್ ಐ ಸೆಡ್ ಯಾ ಆಗಬಹುದು ಸರ್ ಅಂತ ಅಂದ್ಬಿಟ್ಟೆ. ಸೊ ಕಬ್ಬಿಣದ ರಾಡ್ ಹೊಡೆದಾಗ ಆಗ್ಬೋದು, ಬಿಕಾಸ್ ಇವಾಗ ನನಗೆ ಯಾರು ಹೊಡೆಯಕ್ ಬಂದಾಗ ನಾನು ಡಿಫೆನ್ಸ್ ಮಾಡಕ್ ಹೋಗ್ತೀನಿ, ನಾನು ಡಿಫೆನ್ಸ್ ಮಾಡ್ಕೊಳಕ್ ಹೋದಾಗ ಏಟಿಂಗ್ ಬೀಳುತ್ತೆ. ಓಕೆ, ಅಂಡ್ ಅಲ್ನಾ ಫ್ರಾಕ್ಚರ್, ಸೊ ಅಲ್ನಾ ಬೋನ್ ಇಲ್ಲಿ ಮೇಲೆ, ಅಂಡ್ ಇಟ್ ಇಸ್ ಸಮಟ್ ಸೂಪರ್ಫಿಷಿಯಲ್, ಲಿಟಲ್ ಬಿಟ್ ಸೂಪರ್ಫಿಷಿಯಲ್ ಇರೋದ್ರಿಂದ ಫ್ರಾಕ್ಚರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್, ಆಗ್ಬೋದು ಅಂತ ನಾನು ಹೇಳಿದೆ. ದೆನ್ ಹಿ ವಾಸ್ ಕನ್ವಿನ್ಸ್ಡ್. ಹಿ ಸೆಡ್ ಓಕೆ ಫೈನ್ ಅಂತ ಹೇಳಿ ಅದನ್ನೆಲ್ಲ ಇನ್ನೊಂದ್ಸರಿ ಕೇಳಿದ್ರು. ದೆನ್ ಐ ಎಕ್ಸ್ಪ್ಲೈನ್ಡ್ ಫ್ಯೂ ಥಿಂಗ್ಸ್, ಬೇಸಿಕ್ ಥಿಂಗ್ಸ್ ಅಬೌಟ್ ದ ಕೇಸ್. ಇವಾಗ ಇನ್ನೊಬ್ರು ಲಾಯರ್ ಇರ್ತಾರೆ. ಸೊ ದೇರ್ ವಿಲ್ ಬಿ ಟೂ ಲಾಯರ್ಸ್. ಒಂದು PP, ದಟ್ ಈಸ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಇನ್ನೊಂದು ಡಿಫೆನ್ಸ್ ಲಾಯರ್. ಪಬ್ಲಿಕ್ ಪ್ರಾಸಿಕ್ಯೂಟರ್ ಗವರ್ಮೆಂಟ್ ಲಾಯರ್, ಅಂದ್ರೆ ಪೊಲೀಸ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ನಾವು ಗವರ್ಮೆಂಟ್ ಡಾಕ್ಟರ್. ನಾವು ಏನಂತಂದ್ರೆ ಗಾಯ ಆಗಿದೆ, ಇನ್ನೂ ಆಗಿರುತ್ತೆ, ಗಾಯ ಆಗಿದೆ ಅಂತ ಪ್ರೂವ್ ಮಾಡಕ್ ನೋಡ್ತಾ ಇರ್ತೀವಿ. ಡಿಫೆನ್ಸ್ ಲಾಯರ್ ಏನ್ ಮಾಡ್ತಾರೆ, ನಮ್ಮಲ್ಲಿರೋ ನ್ಯೂನತೆಗಳನ್ನ ಕಂಡುಹಿಡಿತಾರೆ. ಅಂದ್ರೆ ಮಿಸ್ಟೇಕ್ಸ್ ಏನ್ ಮಿಸ್ ಮಾಡಿದ್ದಾರೆ, ಇದೆಲ್ಲ ಸುಳ್ಳು, ಇದು ರಾಂಗು, ಇದು ತಪ್ಪು ಅಂತ ಪ್ರೂವ್ ಮಾಡಕ್ ನೋಡ್ತಾ ಇರ್ತಾರೆ. ಓಕೆನಾ, ಸೊ ದ ವೆರಿ ಫಸ್ಟ್ ಕ್ವಶನ್ ಹಿ ಆಸ್ಕ್ಡ್ ಮೀ ಈಸ್, ಸೊ ದಟ್ ಕ್ವಶನ್ ವಾಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಆಲ್ಸೋ ಅ ಬಿಟ್ ಸರ್ಪ್ರೈಸಿಂಗ್ ಫಾರ್ ಮೀ. ಯಾ, ಆಲ್ ದ ಕ್ವಶನ್ಸ್ ವೇ ಸರ್ಪ್ರೈಸಿಂಗ್ ಮೀ. ಬಟ್ ಆ ಕ್ವಶನ್ ಅಲ್ಲಿ ಏನ್ ಕೇಳ್ತಾರೆ ಅಂದ್ರೆ, ಸರ್ ಇದು ನೀವು ಹೇಳ್ತಾ ಇದ್ದೀರಾ ಈ ಕಬ್ಬಿಣದ ರಾಡ್ ತಗೊಂಡು ಹೊಡೆದಾಗ ಆಗ್ಬಹುದು ಅಂತ ಬರ್ದಿದ್ದೀರಾ,
ಒಬ್ಬ ಮನುಷ್ಯ ಇನ್ನು ನಡೀತಾ ಇರ್ಬೇಕಾದ್ರೆ ಕಾಲು ಎಡವಿ ಬಿದ್ರೆ ಕೂಡ ಆಗ್ಬೋದಲ್ಲ, ನೀವು ಅದಂಗೆ ಹೇಳ್ತೀರಾ? ಇದರಿಂದ ಹೊಡೆದ್ರೇನೆ ಆಗ್ಬೋದು, ಅದೇನು ಪ್ರೂವ್ ಮಾಡ್ತೀರಾ ನೀವು ಅಂತ ಕ್ವಶನ್ ಕೇಳಿದ್ರು. ದೆನ್ ಐ ವಾಸ್ ಲೈಕ್, ಯಾ ಬಿದ್ರೆ ಕೂಡ ಆಗ್ಬೋದು ಅಂತ ಹೇಳಿದೆ. ಬಿಕಾಸ್ ಬಿದ್ರೆ ಏನಾಗುತ್ತೆ, ಅಲ್ಲಿ ಆಮೇಲೆ ಅಗೇನ್ ಪ್ರೆಷರ್ ಬೀಳುತ್ತೆ. ಓಕೆನಾ? ಪ್ರೆಷರ್ ಬಿದ್ದಾಗ ಆಗೋ ಚಾನ್ಸಸ್ ಇರುತ್ತೆ, ನಾನು ಇಲ್ಲ ಅಂತ ಹೇಳಕ್ಕಾಗಲ್ಲ. ಓಕೆನಾ? ಐ ಕಾಂಟ್ ಇವನ್ ಸೇ ಇದರಿಂದನೇ ಆಗಿದೆ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಮೋಸ್ಟ್ ಕಾಮನ್ ಫ್ರಾಕ್ಚರ್ ಆಗುತ್ತೆ, ಅಲ್ನಾ ಫ್ರಾಕ್ಚರ್ ಬಿದ್ದಾಗ ಪ್ರೆಷರ್ ಇರೋದ್ರಿಂದ ಆಗ್ಬೋದು ಸರ್ ಅಂತ ಅಂದೆ. ದೆನ್ ವಾಸ್ ಲೈಕ್, ಇದೆಲ್ಲ ಡಾಕ್ಯುಮೆಂಟೇಶನ್ ಮಾಡಿರೋದು, ಇದು ಗ್ರೀನ್ ಪೆನ್ ಸೈನು ಸಿಗ್ನೇಚರ್ ಎಲ್ಲ ನಿಮ್ದೇನಾ ಅಂತ ಕೇಳಿದ್ರು. ಎಸ್ ಸರ್ ಎಲ್ಲ ನಮ್ದೆ. ಆಮೇಲೆ ಕೇಸ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅದು ಇದು ಕೇಳಿದ್ರು, ಎಲ್ಲಿ ಏನು. ಅದಾದ್ಮೇಲೆ ಲಾಸ್ಟ್ ಪಾಯಿಂಟ್ ವಾಸ್ ವೆರಿ ವೆರಿ ದಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ಅಗೇನ್ ಫಾರ್ ಮಿ. ಅಂದ್ರೆ ವಾಟ್ ಈ ಸೆಡ್ ಈಸ್, ಡಾಕ್ಟ್ರೆ ನೀವು ಏನು ಬಂದು ಹೇಳ್ತಾ ಇದ್ದೀರಾ, ಇದೇನು ಸಾಕ್ಷಿಯಾಗಿ ನೀವು ಬಂದು ಎವಿಡೆನ್ಸ್ ಆಗಿ ಹೇಳ್ತಾ ಇದ್ದೀರಾ, ಇದೆಲ್ಲ ಸುಳ್ಳಿದೆ. ನೀವು ಪೊಲೀಸರ ಸಲುವಾಗಿ ನೀವು ಬಂದು ಸುಳ್ಳು ಸಾಕ್ಷಿನೂ ಕೊಡ್ತಾ ಇದ್ದೀರಾ, ಇದು ಕೇಸ್ ಆಗೇ ಇಲ್ಲ, ಹಾಸ್ಪಿಟಲ್ ಬಂದೇ ಇಲ್ಲ, ಇದೆಲ್ಲ ಡಾಕ್ಯುಮೆಂಟೇಶನ್ ಇದೆಲ್ಲ ಸುಳ್ಳು ಅಂತ ಅಂದ್ಬಿಡ್ತಾರೆ. ಐ ವಾಸ್ ಲೈಕ್ ಶಾಕ್ಡ್. ಐ ಡಿಫೆಂಡೆಡ್, ಹ್ಯಾವ್ ಟು ಡಿಫೆಂಡ್ ಮೈ ಸೆಲ್ಫ್. ಅವಾಗ ಇಲ್ಲ ಸರ್, ಇದು ಆಗಿರೋದಂತೂ ನಿಜ, ಆ ಕೇಸ್ ಬಂದಿರೋದಂತೂ ನಿಜ, ನಾನೇ ನೋಡಿದ್ದೀನಿ, ಇದೇನು ಡಾಕ್ಯುಮೆಂಟೇಶನ್ ಏನೇ ಇಂಜುರೀಸ್ ಎಲ್ಲ ನಾನೇ ಡಾಕ್ಯುಮೆಂಟ್ ಮಾಡಿರೋದು. ಇದು ಗ್ರೀನ್ ಪೆನ್ ಎಲ್ಲಿ 4 ಸೈನ್ ಏನಿದೆ, ವೆಪನ್ ಎಕ್ಸಾಮಿನೇಷನ್ ಕೂಡ ಮಾಡಿದ್ದೆ ಅದಕ್ಕೆ. ಓಕೆನಾ? ಸೊ ಅಲ್ಲೂ ಸೈನು, ಪೊಲೀಸ್ ಇಂಟಿಮೇಷನ್, ವೂನ್ ಸರ್ಟಿಫಿಕೇಟ್, MLC ರಿಜಿಸ್ಟರ್, ಪ್ರತಿಯೊಂದರಲ್ಲೂ ನನ್ನ ಸೈನ್ ಇದೆ. ಆಮೇಲೆ ಆ ಫ್ರಾಕ್ಚರ್ ಆಗಿದೆ ಅನ್ನೋದಕ್ಕೆ ನಮ್ಮ ಹತ್ರ ಎಕ್ಸ್ರೇ ಕೂಡ ಇದೆ. ಓಕೆನಾ? ದಿಸ್ ದ ಬಿಗ್ಗೆಸ್ಟ್ ಎವಿಡೆನ್ಸ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದಾಗ ಜಡ್ಜ್ ಸರ್ ವಾಸ್ ಲೈಕ್ ಓಕೆ ಫೈನ್ ಅಂತ ಹಿ ವಾಸ್ ಕನ್ವಿನ್ಸಿಂಗ್. ಸೊ ಇಷ್ಟೆಲ್ಲ ಆದಮೇಲೆ ದಟ್ ವಾಸ್ ದ ಎಂಡ್ ಆಫ್ ಡಿಸ್ಕಷನ್. ಸೊ ಇಷ್ಟೆಲ್ಲ ಆಗೋಕ್ಕೆ ನನಗೆ ನಿಯರ್ಲಿ ಒಂದು 28 ಮಿನಿಟ್ಸ್, ನಾನು ವಿಡಿಯೋ ಅದು ನೋಡಿದಾಗ 28 ಮಿನಿಟ್ಸ್ ಸಮಥಿಂಗ್, ಅರೌಂಡ್ 30 ಮಿನಿಟ್ಸ್ ಅನ್ಕೊಳ್ಳಿ, ಹಾಫ್ ಆನ್ ಅವರ್ ಆ ಕೇಸ್ ಫುಲ್ ಡಿಸ್ಕಷನ್ ಆಯಿತು. ಅದಾದಮೇಲೆ ನಮಗೆ ನಾವೇನೇನು ಹೇಳಿರ್ತೀವೋ ಒಂದು ಅಟೆಂಡೆನ್ಸ್ ಸರ್ಟಿಫಿಕೇಟ್ ಕೊಡ್ತಾರೆ, ಅಲ್ಲೇ ನಮಗೆ ಸೈನ್ ಮಾಡಿಸ್ಕೊಳ್ತಾರೆ. ಮತ್ತೆ ನಾನು ಏನೇನು ಹೇಳಿರ್ತೀನಿ ಅದನ್ನೆಲ್ಲ ಟೈಪ್ ಆಗಿರುತ್ತಲ್ಲ, ಅದೊಂದು ಪ್ರಿಂಟ್ ತೆಗೆದು ನನ್ನ ಅಲ್ಲೇ ಮತ್ತೆ ಅದ್ರ ಮೇಲೆ ಒಂದು ಸೈನ್ ತಗೊಂಡು ಸಿನ್ಸ್ ಐ ವಾಸ್ ಅಟೆಂಡಿಂಗ್ ಟು ವಿಡಿಯೋ ಕಾಲ್, ಅವರು ನನಗೆ ವಾಟ್ಸಪ್ ಮುಖಾಂತರ ಆ PDF ಕಳಿಸಿದ್ರು. ಆ PDF ನ ಪ್ರಿಂಟ್ ತೆಗೆದು ನಾನು ಸೈನ್ ಮಾಡಿ ಮತ್ತೆ PDF ಮಾಡಿ ತಿರ್ಗಾ ಅವ್ರಿಗೆ ಕಳಿಸಿದೆ. ಸೊ ದಿಸ್ ವಾಸ್ all about my court experience. To be very frank, it was one of its own kind of experience ಅಂತ ಅನ್ಬೋದು, because I never thought one day I will stand in front of a judge sir and I will take oath. All unexpected, and not all doctors will face this. Only casualty medical officer or who documents the medical legal cases, who handles the medical legal cases, only those will experience this kind of experience. Yeah. Thank you so much for listening. Bye.